ಹಲೋ ಫ್ರೆಂಡ್ಸ್, ಈ ಬಿಸಿಲಲ್ಲೂ ಕೂಡ ನನ್ನ ಗಿಡಗಳು ಹೇಗೆ ಇಷ್ಟು ಫ್ರೆಶ್ ಆಗಿದೆ, ಎಷ್ಟು ಗ್ರೀನ್ ಆಗಿದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಈ ಸಮ್ಮರಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಸಮ್ಮರ್ ಬಿಸಿಲು ನಮಗೆ ಮಾತ್ರ ಅಲ್ಲ, ಪ್ಲ್ಯಾಂಟ್ಸ್ಗೂ ಕೂಡ ತುಂಬ ಕಷ್ಟ, ಪ್ರಾಣಿಗಳಿಗೆ ಕೂಡ ಕಷ್ಟ ಆಗುತ್ತೆ. ಗ್ರೌಂಡಲ್ಲಿರೋವಂಥ ಪ್ಲ್ಯಾಂಟ್ಸಿಗೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ, ಆದರೆ ಪಾಟ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆದಿರೋ ಅಂಥ ಪ್ಲ್ಯಾಂಟ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ವಿಂಟರ್ ಸೀಸನ್ ಮುಗಿದೋದ ಕೂಡಲೇ ಫೆಬ್ರವರಿ ಎಂಡ್ ಮತ್ತು ಮಾರ್ಚ್ ಫಸ್ಟ್ ವೀಕಿಂದನೇ ನಾನು ದೂರ ಇದ್ದಂಥ ಪಾಟ್ಗಳನ್ನೆಲ್ಲ ಒಂದೇ ಕಡೆಗೆ ಜೋಡಿಸಿಟ್ಟಿದ್ದೆ. ನಾವು ಬೇರೆ ಟೈಮಲ್ಲಿ ಪಾಟ್ಗಳನ್ನ ಗ್ಯಾಪ್ ಬಿಟ್ಬಿಟ್ಟು ಜೋಡಿಸಿಟ್ಟಿರ್ತೀವಿ, ಒಂದರಿಂದ ಒಂದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಇರುತ್ತೆ. ಟೆರೆಸ್ ಗಾರ್ಡನ್ ಮಾಡಿರೋರು ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಗಿಡಗಳನ್ನ ಬೆಳೆಸಿರೋರು ದೂರ ಪಾಟ್ಗಳನ್ನ ಇಟ್ಟಿರ್ತಾರೆ. ಆದರೆ ಸಮ್ಮರಲ್ಲಿ ತುಂಬ ದೂರ ಇದ್ದಷ್ಟು ಗಿಡಗಳಿಗೆ ತುಂಬ ಹೀಟ್ ಆಗುತ್ತೆ. ಎಲ್ಲ ಪಾಟ್ಗಳನ್ನು ಅಥವಾ ಗ್ರೋ ಬ್ಯಾಗ್ಗಳನ್ನು ಒಂದ್ರ ಪಕ್ಕ ಒಂದು ಜೋಡಿಸ್ಬೇಕು. ಇದರಿಂದ ಗಿಡಗಳಿಗೆ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ, ಒಂದ್ರದ್ದು ನೆರಳು ಇನ್ನೊಂದಕ್ಕೆ ಬೀಳ್ತಾ ಇರುತ್ತೆ, ಎಲ್ಲ ಗಿಡಗಳು ಸ್ವಲ್ಪ ಕೂಲಾಗಿರುತ್ತೆ. ನಮ್ಗೆ ಹೀಗೆ ತುಂಬ ಬಿಸಿಲು ಬಾಯಾರಿಕೆ ಸೆಕೆ ಆಗ್ತಾ ಇರುತ್ತೆ, ಅದೇ ರೀತಿ ಪ್ಲ್ಯಾಂಟ್ಸಿಗೆ ಕೂಡ ಸೇಮ್ ಫೀಲಿಂಗ್ ಆಗುತ್ತೆ. ಒಂದೊಂದೇ ಪಾಟ್ಗಳನ್ನ ದೂರ ಇಟ್ಟಾಗ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರುತ್ತೆ, ಗಿಡಕ್ಕೆ ತುಂಬ ಹೀಟ್ ಆಗುತ್ತೆ. ಸಿಟಿಯಲ್ಲಿ ಟೆರೆಸ್ ಗಾರ್ಡನ್ ಮಾಡಿರೋರು ಆ ಟೆರೆಸ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟಕ್ಕೂ ಒಂದೊಂದೇ ದೂರ ಪಾಟ್ಗಳನ್ನ ಜೋಡಿಸಿರ್ತಾರೆ. ಆ ರೀತಿ ಇರೋವಂಥ ಪಾಟ್ಗಳನ್ನ ನೀವು ತೆಗೆದುಬಿಟ್ಟು ಒಂದೇ ಕಡೆಗೆ ಗ್ರೂಪಲ್ಲಿ ಜೋಡಿಸಿಟ್ಕೋಬೇಕು. ಈ ರೀತಿ ಗಿಡಗಳನ್ನ ತುಂಬ ಹತ್ರ ಗುಂಪಾಗಿ ಜೋಡಿಸಿಟ್ಟಾಗ ಒಂದು ಗಿಡದ ನೆರಳು ಇನ್ನೊಂದು ಗಿಡದ ಮೇಲೆ ಬೀಳ್ತಾ ಇರುತ್ತೆ. ಡೈರೆಕ್ಟಾಗಿ ಯಾವುದೇ ಗಿಡದ ಮೇಲೆ ಬಿಸಿಲು ಬೀಳ್ತಾ ಇರಲ್ಲ, ಎಲ್ಲ ಗಿಡಕ್ಕೂ ಸೇರಿಸಿ ಬಿಸಿಲು ಬೀಳ್ತಾ ಇರುತ್ತೆ. ಇದರಿಂದ ಗಿಡಗಳಿಗೆ ತುಂಬ ಹೀಟ್ ಆಗೋದು ಕಡಿಮೆ ಆಗುತ್ತೆ. ಒಂದೊಂದೇ ಪಾಟನ್ನು ನೀವು ಇಟ್ಟಾಗ ಮಧ್ಯಾಹ್ನದಷ್ಟೊತ್ತಿಗೆ ಆ ಮಣ್ಣು ಪೂರ್ತಿ ಒಣಗಿರುತ್ತೆ, ಗಿಡನೂ ತುಂಬ ಡಲ್ಲಾಗಿ ಕಾಣಿಸ್ತಾ ಇರುತ್ತೆ. ಸ್ವಲ್ಪ ದಿನ ಈ ಸಮ್ಮರ್ ಮುಗಿಯೋ ತನಕ ನೀವು ಗಿಡಗಳನ್ನ ಗ್ರೂಪಲ್ಲಿ ಇಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ಗಿಡಗಳು ಎಷ್ಟು ಫ್ರೆಶ್ ಆಗಿ ಚೇಂಜ್ ಆಗಿರುತ್ತೆ ಅಂತ. ಈ ರೀತಿ ಗಿಡಗಳನ್ನ ಗುಂಪಾಗಿ ಜೋಡಿಸೋದ್ರಿಂದ ಮಾಯ್ಶ್ಚರ್ ಇರುತ್ತೆ, ಟೆಂಪ್ರೇಚರು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಪಾಟ್ಗಳನ್ನ ಪದೇ ಜಾಗ ಚೇಂಜ್ ಮಾಡ್ತಾ ಇರಬಾರ್ದು, ಆ ಗಿಡಗಳಿಗೆ ಡಿಸ್ಟರ್ಬ್ ಆಗುತ್ತೆ. ಒಂದ್ಸಲ ಆ ಪಾಟ್ಗಳನ್ನ ಇಟ್ಮೇಲೆ ಈ ಸೀಸನ್ ಮುಗಿಯೋವರೆಗೆ ಹಾಗೆ ಇರಲಿ. ಜೂನಿಂದ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಆವಾಗ ನೀವು ಪಾಟ್ಗಳನ್ನ ಚೇಂಜ್ ಮಾಡಬಹುದು. ಸಮ್ಮರಲ್ಲಿ ಮಣ್ಣು ಬೇಗ ಒಣಗುತ್ತೆ ಅಂತ ನೀರನ್ನು ಜಾಸ್ತಿ ಹಾಕಬಾರ್ದು. 2 ಸಲ ನೀರು ಹಾಕೋದು ಅಥವಾ ನೀರು ತುಂಬ ಜಾಸ್ತಿ ಆದರೂ ಕೂಡ ಗಿಡ ಸಾಯುತ್ತೆ. ಇದ್ರ ಬದಲು ನೀವು ಮಿಸ್ಟಿಂಗ್ ಮಾಡ್ಕೋಬೋದು. ಸಂಜೆ ನೀವು ಗಿಡದ ಬುಡಕ್ಕೆ ನೀರು ಹಾಕಿದರೆ ಬೆಳಗ್ಗಿನ ಜಾವ 8 ಗಂಟೆಗಿಂತ ಮುಂಚೆ ನೀವು ಗಿಡದ ಎಲೆಗಳಿಗೆಲ್ಲ ಮಿಸ್ಟಿಂಗ್ ಮಾಡ್ಕೋಬೋದು. ಇದರಿಂದ ಕೂಡ ಗಿಡಗಳು ತುಂಬ ಕೂಲಾಗಿರುತ್ತೆ. ಹೂವಿರೋ ಗಿಡಗಳಿಗೆ ಬಿಟ್ಟು ಬೇರೆ ಎಲ್ಲ ಗಿಡಗಳಿಗೂ ನಾನು ಪೈಪಲ್ಲಿ ಈ ರೀತಿ ಫಾಲಿಯೇಜ್ ಸ್ಪ್ರೇ ಮಾಡ್ತೀನಿ. ಇದರಿಂದ ಗಿಡಕ್ಕೆ ತುಂಬ ಹ್ಯುಮಿಡಿಟಿ ಸಿಗುತ್ತೆ, ಗಿಡ ತುಂಬ ಕೂಲಾಗಿರುತ್ತೆ. ಆಂಥೋರಿಯಂ ಗಿಡಗಳಿಗೆಲ್ಲ ನಾನು ಹೂವಿನ ಮೇಲೆ ಕೂಡ ನೀರನ್ನು ಸ್ಪ್ರೇ ಮಾಡ್ತೀನಿ. ಆಂಥೋರಿಯಂ ಗಿಡಗಳಿಗೆ ತುಂಬ ತಂಪಾದ ವಾತಾವರಣ ಇರಬೇಕು. ಇವಾಗ ಸಮ್ಮರಲ್ಲಿ ಬಿಸಿ ಗಾಳಿ ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಈ ಆಂಥೋರಿಯಂ ಗಿಡಗಳಿಗೆ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಈ ರೀತಿ ಬರೀ ಫಾಲಿಯೇಜಸ್ಸಿಗೆ ಮಾತ್ರ ನೀರನ್ನು ಸ್ಪ್ರೇ ಮಾಡ್ತೀನಿ. ಈ ಗಿಡಗಳ ಬುಡಕ್ಕೆ ನೀರು ಹಾಕೋಕ್ಕೋಗಲ್ಲ, ನೀರು ತುಂಬ ಜಾಸ್ತಿ ಆದರೂ ಕೂಡ ಗಿಡ ಸತ್ತೋಗುತ್ತೆ. ಹಾಗಾಗಿ ನಾವು ಫಾಲಿಯೇಜಸ್ಸಿಗೆ ಸ್ಪ್ರೇ ಮಾಡ್ತೀವಲ್ಲ, ಆವಾಗ ನೀರು ಬೀಳುತ್ತಲ್ಲ, ಅದೇ ಸಾಕಾಗುತ್ತೆ ಇದಕ್ಕೆ. ಸಮ್ಮರಲ್ಲಿ ಮೇ ಎಂಡ್ ತನಕ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಯಾವ ಗಿಡಗಳಿಗೂ ಇಡೀ ದಿನ ಸನ್ಲೈಟ್ ಬೇಕಾಗಲ್ಲ. ಅರ್ಧ ದಿನ ಸನ್ಲೈಟ್ ಮತ್ತು ಅರ್ಧ ದಿನ ನೆರಳಿರೋ ಅಂಥ ಕಡೆಗೇ ಈ ಪಾಟ್ಗಳನ್ನ ಶಿಫ್ಟ್ ಮಾಡಬೇಕು, ಅಥವಾ ಗ್ರೀನ್ ನೆಟ್ ಆದರೂ ಹಾಕಬೇಕು. ಯಾವ ಮನೆಗಳಲ್ಲಿ ಎಲ್ಲ ಗಿಡಗಳಿಗೂ ಡೈರೆಕ್ಟ್ ಸನ್ಲೈಟ್ ಬೀಳ್ತಾ ಇರುತ್ತೆ ಅಂಥವರು ಸಮ್ಮರಲ್ಲಿ ಗ್ರೀನ್ ನೆಟ್ ಹಾಕಲೇಬೇಕಾಗತ್ತೆ. ಗ್ರೀನ್ ನೆಟ್ ಕೆಳಗೆ ನಾವು ಪಾಟ್ಗಳನ್ನ ಇಟ್ಟಿದ್ರೂ ಕೂಡ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ನಾವು ಗಿಡಗಳ ಮೇಲೆಲ್ಲ ಈ ರೀತಿ ಫಾಲಿಯೇಜ್ ಸ್ಪ್ರೇನ ಮಾಡಲೇಬೇಕಾಗತ್ತೆ. ಆದರೆ ಎಲ್ಲ ಗಿಡಗಳಿಗೂ 2 ಟೈಮ್ ಬೇಕಾಗಲ್ಲ. ಹ್ಯುಮಿಡಿಟಿ ಜಾಸ್ತಿ ಬೇಕಿರೋ ಅಂಥ ಗಿಡಗಳಿಗೆ ಮಾತ್ರ 2 ಟೈಮ್ ಬೇಕಾಗುತ್ತೆ. ಜಾಸ್ತಿ ನೀರು ಹಾಕಿದರೂ ಕೂಡ ಗಿಡಗಳು ಸತ್ತೋಗುತ್ತೆ. ಇವಾಗ ಸಮ್ಮರಲ್ಲಿ ನೀರು ಹಾಕಬೇಕಾದ್ರೆ ಸಂಜೆ 6 ಗಂಟೆ ಮೇಲೆ ನೀರು ಹಾಕಬೇಕು, ಅಥವಾ ಬೆಳಗ್ಗಿನ ಜಾವ ಹಾಕಬೇಕು. ಕೆಲವು ಗಿಡಗಳಿಗೆ 2 ಟೈಮು ಬೇಕಾಗತ್ತೆ. ಸಮ್ಮರಲ್ಲಿ ನಾವು ನೀರು ಹಾಕಿದರೂ ಕೂಡ ಪಾಟಲ್ಲಿರೋ ಮಣ್ಣು ತುಂಬ ಬೇಗ ಒಣಗ್ತಾ ಇರುತ್ತೆ. ಬೇರುಗಳನ್ನ ಯಾವಾಗಲೂ ತಂಪಾಗಿಡೋದಕ್ಕೆ ನಾವು ಮಲ್ಚಿಂಗ್ ಮಾಡ್ಕೋಬೇಕಾಗತ್ತೆ. ತೆಂಗಿನ ನಾರಿಂದ ಮಾಡ್ಕೋಬೋದು, ಕೋಕೋಪೀಟಿಂದ ಮಾಡ್ಕೋಬೋದು, ಬೇವಿನ ಎಲೆಗಳಿಂದ ಕೂಡ ಮಲ್ಚಿಂಗ್ ಮಾಡ್ಕೋಬೋದು. ಮಲ್ಚಿಂಗ್ ಮಾಡೋದಾದರೆ ಇವಾಗ ಬೆಸ್ಟ್ ಅಂದರೆ ಒಣಗಿರೋ ಅಂಥ ಬೇವಿನ ಸೊಪ್ಪು.
ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಜಾಸ್ತಿನೂ ಸಿಗುತ್ತೆ. ಚೆನ್ನಾಗಿ ಒಣಗಿಸಿರೋ ಅಂಥ ಬೇವಿನ ಸೊಪ್ಪನ್ನು ಈ ಗಿಡಕ್ಕೆ ಮಲ್ಚಿಂಗ್ ಮಾಡಿದರೆ ರೋಗಗಳನ್ನ ಕೂಡ ತಡಿಬಹುದು. ಸಮ್ಮರಲ್ಲಿ ಹಾಕೋ ಫರ್ಟಿಲೈಸರ್ಗಳ ಬಗ್ಗೆ ಹೇಳೋದಾದರೆ ಕಿಚನ್ ವೇಸ್ಟಿಂದ ಮಾಡಿರೋಂಥ ಕಾಂಪೋಸ್ಟ್ ಇರುತ್ತಲ್ಲ, ಅದು ತುಂಬ ಕೂಲಾಗಿರುತ್ತೆ. ಈ ಟೈಮಲ್ಲಿ ನೀವು ಅದನ್ನು ಗಿಡಕ್ಕೆ ಹಾಕೋಬೋದು. ಕಿಚನ್ ವೇಸ್ಟ್ ಕಾಂಪೋಸ್ಟಿಂದ ಗಿಡಕ್ಕೆ ಹೀಟ್ ಆಗಲ್ಲ. ಹಾಗೆ ಟೀ ಮಾಡಿದ ಮೇಲೆ ಉಳಿದಿರೋ ಟೀ ಪೌಡರ್ನ ಕೂಡ ನೀವು ಗಿಡಕ್ಕೆ ಹಾಕೋಬೋದು. ಇದು ಮಣ್ಣನ್ನು ಅಸಿಡಿಕ್ ಮಾಡುತ್ತೆ. ಮಣ್ಣು ಅಸಿಡಿಕ್ ಆದರೆ ಗಿಡದಲ್ಲಿ ಹೂ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೂಡ ನೀವು ಇವಾಗ ಯೂಸ್ ಮಾಡ್ಕೋಬೋದು. ಬಾಳೆಹಣ್ಣಿನ ಸಿಪ್ಪೆನ ಒಂದಿನ ಇಡೀ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು. ಅಥವಾ ಬಾಳೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಬಿಸಿಲಲ್ಲಿ ಡ್ರೈ ಮಾಡಿ ಅದು ಪೂರ್ತಿ ಒಣಗಿದ ಮೇಲೆ ಅದನ್ನು ಪೌಡರ್ ಮಾಡಿಬಿಟ್ಟು ಕೂಡ ಗಿಡಗಳಿಗೆ ಹಾಕೋಬೋದು. ಈ ರೀತಿ ಕಿಚನಿಂದ ಸಿಗೋವಂಥ ವೇಸ್ಟನ್ನು ನಾವು ಫರ್ಟಿಲೈಸರ್ ಥರ ಕೊಡ್ಬೋದು. ಆದರೆ ಬೇರೆ ಫರ್ಟಿಲೈಸರ್ನ ತುಂಬ ಹೀಟ್ ಇರಬೇಕಾದ್ರೆ ಕೊಡಬಾರ್ದು. ಅಕ್ಕಿ ತೊಳೆದಿದ್ದ ನೀರು, ಬೇಳೆ ತೊಳೆದಿದ್ದ ನೀರನ್ನ ಕೂಡ ಹಾಕಬಹುದು. ಉಳಿದಿರೋ ಕಾಫಿ ಡಿಕಾಕ್ಷನ್ಗೆ ನೀರು ಹಾಕಿಬಿಟ್ಟು ತುಂಬ ತೆಳ್ಳಗೆ ಮಾಡಿಬಿಟ್ಟು ಅದನ್ನು ಕೂಡ ನಾನು ಗಿಡಕ್ಕೆ ಹಾಕ್ಕೊಳ್ತಾ ಇದ್ದೆ. ಇದೇ ರೀತಿ ಉಳಿದಿರೋ ಮಜ್ಜಿಗೆನ ಕೂಡ ನೀರು ಹಾಕಿಬಿಟ್ಟು ನೀವು ಗಿಡಕ್ಕೆ ಹಾಕ್ಬೋದು. ಸಮ್ಮರ್ ಮುಗಿಯೋ ತನಕ, ಮಳೆಗಾಲ ಶುರುವಾಗೋ ತನಕ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ನ ಹಾಕದೇ ಇರೋದು ಒಳ್ಳೆಯದು. ಸಮ್ಮರಲ್ಲಿ ಬಯೋ ಎನ್ಸೈಮ್ಗಳನ್ನ ಗಿಡಕ್ಕೆ ಹಾಕಬಹುದು. ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯಿಂದ ಮಾಡಿರೋ ಫರ್ಟಿಲೈಸರ್ನ ಕೂಡ ಹಾಕಬಹುದು. ಸಮ್ಮರಲ್ಲಿ ನರ್ಸರಿ ಶಾಪಿಂಗ್ ಬಗ್ಗೆ ಹೇಳೋದಾದರೆ ಜೂನ್ ತಿಂಗಳು ಬರೋವರೆಗೆ, ಅಂದರೆ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗೋವರೆಗೆ ಯಾವುದೇ ನರ್ಸರಿ ಶಾಪಿಂಗ್ ಮಾಡದೇ ಇರೋದು ಒಳ್ಳೆಯದು. ನೀವು ನರ್ಸರಿಯವ್ರನ್ನ ಕೇಳಿದರೆ ಇವಾಗಲೂ ಕೂಡ ತಗೋಬೋದು, ಏನಾಗಲ್ಲ ಅಂತ ಹೇಳ್ತಾರೆ. ಆದರೆ ಲಾಸ್ಟ್ ಮಂತ್ ನಾನು ಏಪ್ರಿಲ್ನಲ್ಲಿ ತಂದಿದ್ದ ಗಿಡಗಳು ಯಾವುದೂ ಬದುಕಲೇ ಇಲ್ಲ, ಎಲ್ಲ ಸತ್ತೋಯ್ತು. ಈ ಟೆಂಪ್ರೇಚರ್ಗೆ ನಾವು ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾಗ ಆ ಗಿಡಗಳು ಸ್ಟ್ರೆಸ್ಸಿಗೆ ಹೋಗುತ್ತೆ. ಎಷ್ಟೇ ನೆರಳಲ್ಲಿಟ್ಟಿದ್ರೂ ಕೂಡ ಬದುಕಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಪ್ಲ್ಯಾಂಟ್ಸ್ನ ಪರ್ಚೇಸ್ ಮಾಡಬೇಕು ಅನ್ನೋರು ಸ್ವಲ್ಪ ದಿನ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ತೊಗೊಳ್ಳೋದು ಒಳ್ಳೆಯದು. ಮಧ್ಯದಲ್ಲಿ ಒಂದೊಂದು ದಿನ ಮಳೆ ಬರ್ತಾ ಇದ್ರೂ ಕೂಡ ಟೆಂಪ್ರೇಚರ್ ತುಂಬ ಜಾಸ್ತಿನೇ ಇರುತ್ತೆ. ಯಾವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಆವಾಗ ಹೊಸ ಗಿಡಗಳನ್ನ ನಾವು ತರಬಹುದು. ಕಟ್ಟಿಂಗ್ ಮತ್ತು ಪ್ರೂನಿಂಗ್ ಕೆಲಸನ ಈ ಸಮ್ಮರಲ್ಲಿ ತುಂಬ ಬಿಸಿಲಿರಬೇಕಾದ್ರೆ ಮಾಡಲೇಬಾರ್ದು. ಇವಾಗ ಮಾಡಿದರೂ ಕೂಡ ಆ ಕಡ್ಡಿಗಳು ಒಣಗ್ತಾ ಬರುತ್ತೆ. ನಾವು ಕಟ್ಟಿಂಗ್ ಮಾಡಿರೋ ಕಡ್ಡಿಯಿಂದ ಹೊಸ ಚಿಗುರು ಕೂಡ ಬರಲ್ಲ ಇವಾಗ. ಆದರೆ ಒಣಗಿರೋ ಕಡ್ಡಿಗಳನ್ನ ನಾವು ಗಿಡನ ಕ್ಲೀನ್ ಮಾಡೋದಿದ್ರೆ ಮಾಡ್ಕೋಬೋದು. ಒಣಗಿರೋ ಕಡ್ಡಿಗಳನ್ನ, ಎಲ್ಲೋ ಆಗಿರೋ ಎಲೆಗಳನ್ನ ತೆಗಿಬೋದು. ಬಿಸಿಲಿಗೆ ಬ್ರೌನ್ ಆಗಿರೋ ಅಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ಗಿಡನ ಕ್ಲೀನ್ ಮಾಡ್ಕೋಬೋದು. ಹೂ ಅರಳು ಹೋದ್ಮೇಲೆ ಆ ಕಡ್ಡಿಗಳು ಒಣಗ್ತಾ ಇದ್ದರೆ ಆ ಕಡ್ಡಿಗಳನ್ನ ಕಟ್ ಮಾಡಿ ತೆಗಿಬೋದು. ಹುಳುಗಳೇನಾದರೂ ಇದ್ದರೆ ಅಂಥ ಕಡ್ಡಿಗಳನ್ನೂ ಕೂಡ ಕಟ್ ಮಾಡಿ ತೆಗಿಬೋದು. ಒಣಗಿರೋ ಎಲೆಗಳನ್ನ, ಒಣಗಿರೋ ಬ್ರಾಂಚಸ್ನ ಕೂಡ ಕಟ್ ಮಾಡಿ ತೆಗಿಬಹುದು. ಕೆಲಾಂಚೋ ಮತ್ತು ಪಾಯಿಂಟ್ಸಿಟಿಯ ಗಿಡಗಳ ಬಗ್ಗೆ ವಿಡಿಯೋನ ನೀವು ನೋಡಿರ್ಬೋದು. ಇದು ಏಪ್ರಿಲ್ ತಿಂಗಳಲ್ಲಿ ತೆಗೆದಿರೋವಂಥದ್ದು. ವಿಂಟರ್ ಸೀಸನಿಂದ ಏಪ್ರಿಲ್ ತನಕನೂ ಇದರಲ್ಲಿ ಹೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ರೀತಿ ಹೂವೆಲ್ಲ ಪೂರ್ತಿ ಒಣಗ್ತಾ ಇರುತ್ತೆ. ಒಣಗಿರೋ ಹೂವನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಆಮೇಲೆ ಗಿಡ ಕೂಡ ತುಂಬ ಡಲ್ ಆಗ್ತಾ ಬರುತ್ತೆ. ಪಾಯಿಂಟ್ಸಿಟಿಯ ಗಿಡದಲ್ಲಿ ಏಪ್ರಿಲ್ ತಿಂಗಳಷ್ಟರೊಳಗೆ ನಿಧಾನವಾಗಿ ಆ ಎಲೆಗಳ ಕಲರು ಫೇಡ್ ಆಗ್ತಾ ಬರುತ್ತೆ. ಇವಾಗ ಎಲ್ಲೋ ಇದೆಯಲ್ಲ, ಇದೆಲ್ಲ ಪುನಃ ಗ್ರೀನ್ ಆಗಿ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ಮೇ ತಿಂಗಳಲ್ಲಿ ಈ ಗಿಡಗಳ ಕಂಡೀಷನ್ ಯಾವ ರೀತಿ ಇದೆ ನೋಡಿ. ಇನ್ನು ಮಳೆಗಾಲ ಶುರುವಾದ ಮೇಲೆ ಇದು ಕೂಡ ಪೂರ್ತಿ ಹಾಳಾಗ್ತಾ ಬರುತ್ತೆ. ಆಮೇಲೆ ಪುನಃ ವಿಂಟರ್ ಸೀಸನ್ ಬಂದಾಗ ಇದನ್ನು ರೀಪಾಟ್ ಮಾಡಬೇಕು. ಆವಾಗ ಅದರಲ್ಲಿ ಪುನಃ ಹೊಸ ಚಿಗುರು ಬರುತ್ತೆ. ಪಾಯಿಂಟ್ಸಿಟಿಯ ಗಿಡದಲ್ಲಿ ಹೊಸದಾಗಿ ಬಂದಿರೋ ಎಲೆಗಳೆಲ್ಲ ಗ್ರೀನ್ ಆಗೇ ಬಂದಿದೆ. ಇದು ನವೆಂಬರ್ ತನಕನೂ ಈ ರೀತಿ ಹಸಿರಾಗೇ ಇರುತ್ತೆ. ನಾನು ಸೆಪ್ಟೆಂಬರ್ ಅಷ್ಟರೊಳಗೆ ಈ ಗಿಡಗಳನ್ನೆಲ್ಲ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಕೆಲಾಂಚೋ ಮತ್ತು ಪಾಯಿಂಟ್ಸಿಟಿಯ ಗಿಡಗಳನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ನಾನು ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ. ಆವಾಗ ನವಂಬರಿಂದ ಈ ಗಿಡಗಳಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. ಹೊಸ ಕಟ್ಟಿಂಗ್ಗಳನ್ನ ಹಾಕೊಳ್ಳೋದಕ್ಕೆ, ಸೀಡ್ಸ್ ಹಾಕೊಳ್ಳೋದಕ್ಕೆ ಸ್ವಲ್ಪ ದಿನ ವೆಯ್ಟ್ ಮಾಡೋದು ಒಳ್ಳೆಯದು. ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆದಮೇಲೆ, ಜರ್ಮಿನೇಟ್ ಆಗೋದಕ್ಕೆ ಮತ್ತು ರೂಟ್ಸ್ ಬರೋದಕ್ಕೆ ಬೇಕಾಗಿರೋ ಟೆಂಪ್ರೇಚರ್ ಬಂದಮೇಲೆ ಆಮೇಲೆ ನೀವು ಹೊಸ ಕಟ್ಟಿಂಗ್ಗಳನ್ನ ಹಾಕೋಬೋದು, ಸೀಡ್ಸ್ನ ಹಾಕೋಬೋದು. ಇವಾಗ ಯಾವ ಕಟ್ಟಿಂಗ್ಗಳನ್ನ ಹಾಕಿದರೆ ಬೇಗ ರೂಟ್ಸ್ ಬರುತ್ತೆ ಅಂತ ಅಂದರೆ, ನೀರಲ್ಲಿ ಬೆಳೆಯುವಂಥ ಕಟ್ಟಿಂಗ್ಗಳು, ಮನಿ ಪ್ಲ್ಯಾಂಟ್ ಆಗಿರ್ಬೋದು, ಸಿಂಗೋನಿಯಂ ಅಥವಾ ಕ್ರೋಟಾನ್ಸ್ ಆಗಿರ್ಬೋದು, ಅದೆಲ್ಲ ನೆರಳಲ್ಲಿ ಅಥವಾ ಇಂಡೋರಲ್ಲಿ ಇಟ್ಬಿಟ್ಟು ರೂಟ್ಸ್ ಬರೆಸೋವಂಥ ಗಿಡಗಳಾಗಿರುತ್ತೆ. ಹಾಗಾಗಿ ಅಂಥ ಗಿಡಗಳನ್ನ ನೀವು ಇವಾಗ ಅಂಥ ಕಟ್ಟಿಂಗ್ಗಳನ್ನ ನೀವು ಹಾಕಬಹುದು. ಗ್ರೌಂಡಲ್ಲಿ ಮಣ್ಣಲ್ಲಿ ಬೆಳೆಯುವಂಥ ಗಿಡಗಳು ಹೆಚ್ಚಾಗಿ ಹಾರ್ಡಿ ಪ್ಲ್ಯಾಂಟ್ಸ್ ಆಗಿರುತ್ತೆ. ಈ ಸಮ್ಮರಲ್ಲಿ ಎಷ್ಟೇ ಹೀಟ್ ಇದ್ದರೂ ಕೂಡ ಆ ಗಿಡಗಳಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ನೀರು ಮಾತ್ರ ಡೈಲಿ ಹಾಕ್ತಾ ಇರಬೇಕಾಗತ್ತೆ. ಗ್ರೌಂಡಲ್ಲಿರೋವಂಥ ಗಿಡಗಳಿಗೆ ಕೂಡ ಫರ್ಟಿಲೈಸರ್ನ ಇವಾಗ ಹಾಕ್ತಾ ಇರೋದೇ ಒಳ್ಳೆಯದು.
ರೀಪಾಟಿಂಗ್ ಮಾಡಬೇಕು ಅಂತ ಇರೋರು ಜೂನ್ ತಿಂಗಳಲ್ಲಿ ಮಾಡ್ಕೋಬೋದು. ಇವಾಗ ರೀಪಾಟಿಂಗ್ ಮಾಡಿದರೆ ಆ ಗಿಡಕ್ಕೆ ತುಂಬ ಸ್ಟ್ರೆಸ್ ಆಗಿ ಗಿಡ ಸತ್ತೋಗುತ್ತೆ. ಈ ವಿಡಿಯೋದಲ್ಲಿ ನಾನು ಹೇಳಿರೋ ಇಷ್ಟು ವಿಷಯಗಳು ನನ್ನ ಗಿಡದ ಬಗ್ಗೆ ಸಮ್ಮರಲ್ಲಿ ಕೇರ್ ತೊಗೊಂಡಿರೋ ಅಂಥ ವಿಷಯಗಳು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.